ಅಮೆರಿಕದ ವಿದೇಶಾಂಗ ನೀತಿಯ ಗುರಿಗಳು ಮತ್ತು ಉದ್ದೇಶಗಳು. ಕ್ವಶನ್ ಈ ತರ ಇರುತ್ತೆ 10 ಮಾರ್ಕ್ಸ್ಗೆ. ಅಮೆರಿಕದ ವಿದೇಶಾಂಗ ನೀತಿಯ ಗುರಿ ಅಥವಾ ಉದ್ದೇಶಗಳನ್ನ ತಿಳಿಸಿ ಅಥವಾ ಅಮೆರಿಕದ ವಿದೇಶಾಂಗ ನೀತಿಯ ಧ್ಯೇಯಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಶಾರ್ಟ್ ನೋಟ್ಸ್ ಕ್ವಶನ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಅಮೆರಿಕದ ವಿದೇಶಾಂಗ ನೀತಿ ಹಲವಾರು ಪ್ರಮುಖ ಗುರಿ ಉದ್ದೇಶಗಳು ಅಥವಾ ಧ್ಯೇಯೋದ್ದೇಶಗಳನ್ನ ಹೊಂದಿದೆ. ಅವುಗಳನ್ನ ಈ ಮುಂದಿನಂತೆ ಸಂಕ್ಷಿಪ್ತವಾಗಿ ವಿವರಿಸಬಹುದು ಅಂತ ಎಕ್ಸಾಮ್ ಅಲ್ಲಿ ನೀವು ಬರೀತೀರಾ. ಪಾಯಿಂಟ್ ಬೈ ಪಾಯಿಂಟ್ ನಾನು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಹಾಗೆ ರೆಕಾರ್ಡ್ ಮಾಡ್ಕೋಬಹುದು ನೀವು ಸಾಧ್ಯ ಆದ್ರೆ ನಿಮ್ಮ ಮೊಬೈಲ್ ಅಲ್ಲಿ, ಇಲ್ಲಾಂದ್ರೆ ನಾನೇ ಯೂಟ್ಯೂಬ್ ಅಲ್ಲಿ ಹಾಕಿ ಕಳಿಸಿರ್ತೀನಿ. ಮೊದಲನೇ ಉದ್ದೇಶ, ಅಮೆರಿಕದ ವಿದೇಶಾಂಗ ನೀತಿಯ ಉದ್ದೇಶಗಳು ಅಂತಾರಾಷ್ಟ್ರೀಯ ಪರಿಸರ ಮತ್ತು ರಾಷ್ಟ್ರೀಯ ಆಂತರಿಕ ನೀತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣ ಹೊಂದಿವೆ. ಅಂದ್ರೆ ಅಮೆರಿಕದ ವಿದೇಶಾಂಗ ನೀತಿಯ ಗುರಿಗಳು ಅಂತಾರಾಷ್ಟ್ರೀಯ ಪರಿಸರ ಹಾಗೂ ಆ ದೇಶದ ಆಂತರಿಕ ನೀತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣ ಹೊಂದಿವೆ. ಮೊದಲನೇ ಅಂಶ, ಅಮೆರಿಕದ ವಿದೇಶಾಂಗ ನೀತಿಯ ಮೊದಲ ಗುರಿ. ಅಮೆರಿಕದ ವಿದೇಶಾಂಗ ನೀತಿ ಅಂತಾರಾಷ್ಟ್ರೀಯ ಪರಿಸರ ಅಂದ್ರೆ ಪ್ರಪಂಚದ ಪರಿಸರ, ಹಾಗೇನೆ ರಾಷ್ಟ್ರೀಯ ಪರಿಸರ ಅಂತ ಹೇಳಿದ್ರೆ ಅಮೆರಿಕದ ರಾಷ್ಟ್ರದ ಆಂತರಿಕ ಪರಿಸರ, ಅವೆರಡಕ್ಕನುಗುಣವಾಗಿ ಕಾಲ ಕಾಲಕ್ಕೆ ಬದಲಾವಣೆ ಹೊಂದತಕ್ಕಂತ ಗುಣವನ್ನ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಅಮೆರಿಕದ ವಿದೇಶಾಂಗ ನೀತಿಯ ಧ್ಯೇಯ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವುದು. ಇಟ್ ಈಸ್ ಅಡ್ಜಸ್ಟಬಲ್ ಫಾರ್ ದ ಚೇಂಜಿಂಗ್ ಕಂಡೀಷನ್ಸ್ ಆಫ್ ದ ವರ್ಲ್ಡ್ ಅಂಡ್ ಆಲ್ಸೋ ಚೇಂಜಿಂಗ್ ಕಂಡೀಷನ್ಸ್ ಆಫ್ ದ ನೇಷನ್. ಎರಡನೇ ಪ್ರಮುಖ ಗುರಿ, ಅಮೆರಿಕ ದ್ವಿತೀಯ ವಿಶ್ವದ ಮಹಾಯುದ್ಧದ ನಂತರ ತನ್ನ ಹಳೆಯ ಪ್ರತ್ಯೇಕತಾ ನೀತಿಯನ್ನ ಬಿಟ್ಟು ರಷ್ಯಾದ ಸೈನಿಕ ಶಕ್ತಿಯ ವಿರುದ್ಧ ನ್ಯಾಟೋ, ಸೆಂಟೋ, ಸಿಯಾಟೋ ಮೊದಲಾದ ಸೇನಾ ಕೂಟಗಳನ್ನ ರಚಿಸಿಕೊಂಡಿದೆ. ಅಂದ್ರೆ ಎರಡನೇ ಮಹಾಯುದ್ಧ ಆದ್ಮೇಲೆ ತನ್ನ ಬಲ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ತನ್ನ ಮಿತ್ರ ರಾಷ್ಟ್ರಗಳ ಜೊತೆ ಸೇರಿ ಹಲವಾರು ಸೇನಾ ಕೂಟಗಳನ್ನ ಅಮೆರಿಕ ಮಾಡಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನ್ಯಾಟೋ, ಸೆಂಟೋ, ಸಿಯಾಟೋ ಮುಂತಾದವು. ಇವುಗಳ ಮೂಲಕ ಪ್ರಜಾಪ್ರಭುತ್ವ ಮತ್ತು ಬಂಡವಾಳಶಾಹಿ ರಾಷ್ಟ್ರಗಳನ್ನ ತನ್ನ ಜೊತೆಗೆ ಸೇರಿಸಿಕೊಂಡು ತನ್ನ ನೀತಿಯನ್ನ ಆ ದೇಶಗಳ ಮೇಲೆ ಹೇರುತ್ತೆ. ಹಾಗೇನೆ ಇಡೀ ಪ್ರಪಂಚದ ಮೇಲೆ ತನ್ನ ಪ್ರಾಬಲ್ಯ ಸಾಧಿಸೋದಕ್ಕೆ ವಿದೇಶಾಂಗ ನೀತಿಯ ಮೂಲಕ ಪ್ರಯತ್ನಿಸುತ್ತೆ. ಇದು ಅಮೆರಿಕದ ವಿದೇಶಾಂಗ ನೀತಿಯ ಎರಡನೇ ಪ್ರಮುಖ ಗುರಿ. ನೆಕ್ಸ್ಟ್, ಮೂರನೇದಾಗಿ, ಅಮೆರಿಕ ಜಗತ್ತಿನಲ್ಲಿ ತನ್ನ ಸಾಮರ್ಥ್ಯ ಹೆಚ್ಚಿಸಲು ಅವಶ್ಯಕವಾದ ಕ್ರಮಗಳನ್ನ ತೆಗೆದುಕೊಂಡಿದೆ. ಅದು ತನ್ನ ಸಾಂಪ್ರದಾಯಿಕ ಮತ್ತು ಪರಮಾಣು ಅಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾ ಇದೆ. ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳನ್ನ ವಿಸ್ತರಿಸುವುದರ ಮೂಲಕ ಅಮೆರಿಕ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳಲು ವಿದೇಶಾಂಗ ನೀತಿಯನ್ನ ಬಳಸಿಕೊಳ್ಳುತ್ತದೆ. ಅಮೆರಿಕದ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶ ತನ್ನ ಶಕ್ತಿ, ಸೈನಿಕ ಸಾಮರ್ಥ್ಯ ಮತ್ತು ಅಧಿಕಾರದ ಸ್ಥಾನಮಾನ ಹೆಚ್ಚಿಸಿಕೊಳ್ಳೋದು. ಅದಕ್ಕೋಸ್ಕರನೇ ಸಾಂಪ್ರದಾಯಿಕ ಅಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಅದು ಪರಮಾಣು ಅಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾ ಇದೆ. ಜಗತ್ತಿನಾದ್ಯಂತ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳನ್ನ ವಿಸ್ತರಿಸುವ ಉದ್ದೇಶ ಹೊಂದಿದೆ. ಅದರ ಮೂಲಕ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳಲು ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನ ಬಳಸಿಕೊಳ್ಳುತ್ತೆ. ಅಮೆರಿಕದ ವಿದೇಶಾಂಗ ನೀತಿಯ ಮತ್ತೊಂದು ಮೂರನೇ ಮುಖ್ಯ ಗುರಿ ಏನು ಅಂದ್ರೆ, ತನ್ನ ಹಿತಾಸಕ್ತಿ ಸಾಧಿಸ್ಕೊಳ್ಳಕ್ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಅಮೆರಿಕ ಮಾಡುತ್ತೆ. ಪರಮಾಣು ಅಸ್ತ್ರಗಳನ್ನ ಉತ್ಪಾದನೆ ಮಾಡೋದು, ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡೋದು, ಸಾಂಪ್ರದಾಯಿಕ ಅಸ್ತ್ರಗಳನ್ನ ಉತ್ಪಾದನೆ ಮಾಡೋದು, ಇಡೀ ಪ್ರಪಂಚದ ರಾಷ್ಟ್ರಗಳ ಜೊತೆ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನ ವಿಸ್ತರಿಸೋದು, ಅದರ ಮೂಲಕ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳೋದು ಅಮೆರಿಕದ ವಿದೇಶಾಂಗ ನೀತಿಯ ಮತ್ತೊಂದು ಪ್ರಮುಖ ಗುರಿ ಅಂತ ಹೇಳ್ಬೋದು. ನಾಲ್ಕನೇದಾಗಿ, ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನ ಜಾರಿಗೆ ತರಲು ಪ್ರಯತ್ನಿಸುವ ಸಲುವಾಗಿ
ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳುತ್ತೆ. ಅಮೆರಿಕದ ಮುಖ್ಯ ಉದ್ದೇಶ ತನ್ನ ವಿದೇಶಾಂಗ ನೀತಿನ ಜಾರಿಗೆ ತರೋದಕ್ಕೋಸ್ಕರ ವಿಶ್ವಸಂಸ್ಥೆ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಅದು ಬಳಸ್ಕೊಳ್ಳುತ್ತೆ. 5ನೇದಾಗಿ, ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತಗಳಿಗೆ ಬೆಂಬಲ ಕೊಡುವ ಅಮೆರಿಕದ ಘೋಷಣೆಯಿಂದ ತನ್ನ ಸಾಮರ್ಥ್ಯದ ಸ್ಥಾನಮಾನ ಪಡೆಯಲು ಅದರ ವಿದೇಶಾಂಗ ನೀತಿಯನ್ನ ಅಮೆರಿಕ ಬಳಸ್ಕೊಳ್ಳುತ್ತೆ. ಅಂದ್ರೆ ಅಮೆರಿಕ ತನ್ನ ವಿದೇಶಾಂಗ ನೀತಿಯ ಮೂಲಕ ಪ್ರಪಂಚದ ರಾಷ್ಟ್ರಗಳ ಪ್ರಜಾಸತ್ತಾತ್ಮಕ ಆಡಳಿತಗಳಿಗೆ ಬೆಂಬಲ ಕೊಡೋದು. ಅಂದ್ರೆ ಪ್ರಜಾಪ್ರಭುತ್ವ ಯಾವ್ಯಾವ ದೇಶದಲ್ಲಿ ಇದೆಯೋ ಆ ದೇಶಗಳಿಗೆಲ್ಲ ತನ್ನ ಬೆಂಬಲ ಕೊಡೋದು, ಹಾಗೇನೆ ಆ ರಾಷ್ಟ್ರಗಳ ಬೆಂಬಲವನ್ನ ಪಡೆಯೋದು. ಅದಕ್ಕೋಸ್ಕರ ತನ್ನ ವಿದೇಶಾಂಗ ನೀತಿಯನ್ನ ಅಮೆರಿಕ ಬಳಸ್ಕೊಳ್ತಾ ಇದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಮೂಲಕ ಇಡೀ ಜಗತ್ತಿನಲ್ಲಿ ಮಾನವ ಹಕ್ಕುಗಳನ್ನ ರಕ್ಷಿಸುವ ನೀತಿಯನ್ನ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಇಡೀ ವಿಶ್ವದ ಮಾನವ ಹಕ್ಕುಗಳನ್ನ ರಕ್ಷಿಸುವ ಗುರಿಯನ್ನ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಮಾನವ ಹಕ್ಕುಗಳನ್ನ ಇಡೀ ಪ್ರಪಂಚದಲ್ಲಿ ರಕ್ಷಿಸುವ ಜವಾಬ್ದಾರಿಯನ್ನ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಮಾನವ ಹಕ್ಕುಗಳಿಲ್ಲದೆ ಹೋದ್ರೆ ಮಾನವರು ಮಾನವರಾಗಿ ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಅವರನ್ನ ಪ್ರಾಣಿಗಳ ತರ ಹಿಂಸೆ ಮಾಡ್ಬಿಡ್ತಾರೆ ಕೆಲವು ದೇಶಗಳಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಈಗಲೇ ನೀವು ನೋಡಿ, ಭಾರತದಲ್ಲಿ ಕೊರೋನಾ ಸಮಸ್ಯೆ ಬಂದ ಮೇಲೆ ಉತ್ತರ ಭಾರತದವರು ನಡ್ಕೊಂಡೇ ಹೋಗ್ತಾ ಇದಾರೆ ಹೈವೇಗಳಲ್ಲಿ. ಅವ್ರನ್ನ ಪೊಲೀಸರು ಯಾವ ತರ ನಡೆಸ್ಕೊಳ್ತಾ ಇದಾರೆ ನೀವು ಕೇಳಿರ್ಬೋದು ಸುದ್ದಿಗಳಲ್ಲಿ. ಪ್ರಾಣಿಗಳ ತರ ಹೊಡೆದವರನ್ನ ತುಂಬಿ ಮತ್ತೆ ಬೆಂಗಳೂರಿಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳಲ್ಲ, ನಡ್ಕೊಂಡು ಹೋಗ್ತೀವಿ ಅಂದ್ರೂ ಬಿಡಲ್ಲ. ಸೊ ಇಂಥ ವೈಲೇಷನ್ಸ್ ಏನಾದ್ರು ಆದ್ರೆ ಅಮೆರಿಕ ಅದಕ್ಕೆ ಕನ್ಸರ್ನ್ ವ್ಯಕ್ತಪಡಿಸುತ್ತೆ. ಇಡೀ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನ ರಕ್ಷಿಸ್ತಕ್ಕಂತ ಹೊಣೆ ಅಮೆರಿಕದ ವಿದೇಶಾಂಗ ನೀತಿ ಹೊತ್ತಿದೆ. ಇದು 6ನೇ ಪ್ರಮುಖ ಗುರಿ ಅದರದು. ಅಮೆರಿಕದ ವಿದೇಶಾಂಗ ನೀತಿಯ 7ನೇ ಪ್ರಮುಖ ಗುರಿ ಅಥವಾ ಧ್ಯೇಯೋದ್ದೇಶ ಭಯೋತ್ಪಾದನೆ ಮತ್ತು ಅದರ ಚಟುವಟಿಕೆಗಳನ್ನ ವಿರೋಧಿಸೋದು. ವಿಶ್ವದಲ್ಲಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ಮಾಡಬೇಕಾದ ಎಲ್ಲಾ ಪ್ರಯತ್ನಗಳನ್ನ ಅಮೆರಿಕ ಮಾಡುತ್ತೆ. ಭಯೋತ್ಪಾದನೆ ಅನ್ನೋದು ಮಾನವ ಕುಲಕ್ಕೆ ಅಂಟಿರೋ ಶಾಪ. ಅದು ಅದರ ನಿರ್ಮೂಲನೆಗೆ ಏನೇನ್ ಕ್ರಮ ತೆಗೆದುಕೊಳ್ಬೇಕೋ ಆ ಎಲ್ಲಾ ಕ್ರಮಗಳನ್ನ ಅಮೆರಿಕ ತನ್ನ ವಿದೇಶಾಂಗ ನೀತಿಯ ಮೂಲಕ ತೆಗೆದುಕೊಳ್ಳುತ್ತೆ. ಇದು ಅಮೆರಿಕದ ವಿದೇಶಾಂಗ ನೀತಿಯ 7ನೆಯ ಪ್ರಮುಖ ತತ್ವ ಅಥವಾ ಗುರಿ. ನೆಕ್ಸ್ಟ್, 8ನೇದಾಗಿ, ಅಮೆರಿಕದ ವಿದೇಶಾಂಗ ನೀತಿ ಲ್ಯಾಟಿನ್ ಅಮೆರಿಕದ ವ್ಯವಹಾರಗಳಲ್ಲಿ ಹೊರಗಿನ ರಾಷ್ಟ್ರಗಳ ಹಸ್ತಕ್ಷೇಪ ತಡೆಯುವ ಗೊತ್ತುವಳಿಯನ್ನ ಅಂಗೀಕರಿಸಿದೆ. ತೃತೀಯ ಜಗತ್ತಿನ ಬಡ ರಾಷ್ಟ್ರಗಳು, ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳು, ಅಮೆರಿಕದ ವಿದೇಶಾಂಗ ನೀತಿ ಲ್ಯಾಟಿನ್ ಅಮೆರಿಕದ ವ್ಯವಹಾರಗಳಲ್ಲಿ ಹೊರಗಿನ ರಾಷ್ಟ್ರಗಳ ಹಸ್ತಕ್ಷೇಪವನ್ನ ತಡೆಯುವ ಉದ್ದೇಶ ಹೊಂದಿದೆ. ವಿದೇಶಾಂಗ ನೀತಿ ಲ್ಯಾಟಿನ್ ಅಮೆರಿಕದ ವ್ಯವಹಾರಗಳಲ್ಲಿ ಹೊರಗಿನ ರಾಷ್ಟ್ರಗಳ ಹಸ್ತಕ್ಷೇಪವನ್ನ ತಡೆಯುವ ಗೊತ್ತುವಳಿನೇ ಅಂಗೀಕರಿಸಿದೆ. ಸೊ ಡಿಸ್ಟರ್ಬೆನ್ಸ್ ಆಯ್ತು ಒಂಚೂರು, ಆಡಿಯನ್ಸ್ ಮಾತಾಡೋದು ಕೇಳಿಸ್ತದೆ. 7th ಪಾಯಿಂಟ್ ರಿಪೀಟ್ ಮಾಡ್ತಾ ಇದ್ದೀನಿ. ಅಮೆರಿಕದ ವಿದೇಶಾಂಗ ನೀತಿ ಭಯೋತ್ಪಾದನೆಯನ್ನ ಅದರ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಸೌಂಡ್ ಅನ್ನ. ನಾನು ಮಾಡಿದ್ರು ಆಗ್ತಾ ಇಲ್ಲ ಅದು. ಸೊ ವಿಶ್ವದಲ್ಲಿ ಭಯೋತ್ಪಾದನೆಯನ್ನ ಮಟ್ಟ ಹಾಕೋದು ಅಮೆರಿಕದ ವಿದೇಶಾಂಗ ನೀತಿಯ ಮುಖ್ಯ ಗುರಿ. 7ನೇ ಪಾಯಿಂಟ್. 8ನೇ ಪಾಯಿಂಟ್,
ಅಮೆರಿಕದ ವಿದೇಶಾಂಗ ನೀತಿ ಲ್ಯಾಟಿನ್ ಅಮೆರಿಕದ ವ್ಯವಹಾರಗಳಲ್ಲಿ ಹೊರಗಿನ ರಾಷ್ಟ್ರಗಳ ಹಸ್ತಕ್ಷೇಪ ತಡೆಯುವ ಗೊತ್ತುವಳಿ ಅಂಗೀಕರಿಸಿದೆ. ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳು ಅಂದ್ರೆ ಬಡ ರಾಷ್ಟ್ರಗಳು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕದ ಮಧ್ಯೆ ಬರತಕ್ಕಂತಹ ಬಡ ದೇಶಗಳು, ನೀಗ್ರೋಗಳನ್ನ ಹೊಂದಿರತಕ್ಕಂತ ದೇಶಗಳು. ಈ ದೇಶಗಳಲ್ಲಿ ವಿದೇಶಗಳು ಹಸ್ತಕ್ಷೇಪ ಮಾಡಬಾರ್ದು ಅಂತ ಬಯಸುತ್ತೆ. ನೆಕ್ಸ್ಟ್ 9ನೇದಾಗಿ ಕೊನೆಯ ಅಂಶ, ಪ್ರಪಂಚದ ಹಿಂದುಳಿದ ರಾಷ್ಟ್ರಗಳ ವ್ಯಾಪಾರ ವ್ಯವಹಾರಗಳನ್ನು ಹೆಚ್ಚಿಸಲು ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನ ಬಳಸ್ಕೊಳ್ತಾ ಇದೆ. ಅಮೆರಿಕ ತನ್ನ ವಿದೇಶಾಂಗ ನೀತಿಯ ಮೂಲಕ ಪ್ರಪಂಚದ ಹಿಂದುಳಿದ ರಾಷ್ಟ್ರಗಳ ವ್ಯವಹಾರಗಳನ್ನ ಹೆಚ್ಚಿಸಿಕೊಳ್ಳಲು ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನ ಬಯಸ್ತಾ ಇದೆ, ಬಳಸ್ಕೊಳ್ಳುತ್ತೆ. ಸೊ ಈ 9 ಅಂಶಗಳನ್ನ ಬರೆದ್ರೆ 10 ಮಾರ್ಕ್ಸ್ ಬರುತ್ತೆ ನಿಮ್ಗೆ. Observe all the point once again. ಮೊದಲನೇದಾಗಿ, ಅಮೆರಿಕದ ವಿದೇಶಾಂಗ ನೀತಿ ಅದರ ಗುರಿ ಅಂತಾರಾಷ್ಟ್ರೀಯ ಪರಿಸರ ಹಾಗೂ ರಾಷ್ಟ್ರೀಯ ಆಂತರಿಕ ನೀತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವ ಗುಣ ಹೊಂದಿದೆ. 2ನೇ ಮಹಾಯುದ್ಧದ ನಂತರ ತನ್ನ ಪ್ರತ್ಯೇಕತಾ ನೀತಿಯನ್ನ ತ್ಯಜಿಸಿ ರಾಷ್ಟ್ರದ ಸೈನಿಕ ಶಕ್ತಿಯ ವಿರುದ್ಧ, ರಷ್ಯಾದ ಸೈನಿಕ ಶಕ್ತಿಯ ವಿರುದ್ಧ ನ್ಯಾಟೋ, ಸೆಂಟೋ, ಸಿಯಾಟೋ ಮೊದಲಾದ ಸೇನಾಕೂಟಗಳನ್ನ ಅದು ರಚಿಸಿಕೊಂಡಿದೆ. ಜಗತ್ನಲ್ಲಿ ತನ್ನ ಸೈನಿಕ ಸಾಮರ್ಥ್ಯ ಮತ್ತು ಅಧಿಕಾರದ ಸ್ಥಾನಮಾನ ಹೆಚ್ಚಿಸಿಕೊಳ್ಳಲು ಅವಶ್ಯಕವಾದ ಕ್ರಮ ತೆಗೆದುಕೊಂಡಿದೆ. ಸಾಂಪ್ರದಾಯಿಕ ಮತ್ತು ಪರಮಾಣು ಅಸ್ತ್ರಗಳನ್ನ ಉತ್ಪಾದಿಸುತ್ತೆ. ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳನ್ನ ವಿಸ್ತರಿಸುವ ಉದ್ದೇಶ ಹೊಂದಿರುವ ಅಮೆರಿಕ ಅದಕ್ಕೋಸ್ಕರ ತನ್ನ ವಿದೇಶಾಂಗ ನೀತಿಯನ್ನ ಬಳಸಿಕೊಳ್ಳುತ್ತೆ. ತನ್ನ ವಿದೇಶಾಂಗ ನೀತಿ ಜಾರಿಗೆ ತರಲು ಪ್ರಯತ್ನಿಸುವ ಸಲುವಾಗಿ ವಿಶ್ವಸಂಸ್ಥೆ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಅನುಕೂಲಕ್ಕೆ ತಕ್ಕಂತೆ ಅದು ಬಳಸಿಕೊಳ್ಳುತ್ತೆ. ಹಾಗೇನೆ ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತಗಳಿಗೆ ಬೆಂಬಲ ಕೊಡುವ ಅಮೆರಿಕದ ಘೋಷಣೆಯಿಂದ ತನ್ನ ಸಾಮರ್ಥ್ಯದ ಸ್ಥಾನಮಾನ ಪಡೆಯಲು ಅದರ ವಿದೇಶಾಂಗ ನೀತಿಯನ್ನ ಅಮೆರಿಕ ಬಳಸಿಕೊಳ್ಳುತ್ತೆ. ವಿಶ್ವಸಂಸ್ಥೆಯ ಮೂಲಕ ಇಡೀ ಜಗತ್ತಿನಲ್ಲಿ ಮಾನವ ಹಕ್ಕುಗಳನ್ನ ರಕ್ಷಿಸುವ ಹೊಣೆಯನ್ನ ಅಮೆರಿಕದ ವಿದೇಶಾಂಗ ನೀತಿ ಹೊಂದಿದೆ. ಅಮೆರಿಕದ ವಿದೇಶಾಂಗ ನೀತಿ ಭಯೋತ್ಪಾದನೆ ಮತ್ತು ಅದರ ಚಟುವಟಿಕೆಗಳನ್ನ ವಿರೋಧಿಸುತ್ತೆ. ಪ್ರಪಂಚದಲ್ಲಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ಮಾಡಬೇಕಾದ ಎಲ್ಲಾ ಪ್ರಯತ್ನಗಳನ್ನ ಅಮೆರಿಕ ಮಾಡುತ್ತೆ. ಅಮೆರಿಕದ ವಿದೇಶಾಂಗ ನೀತಿ ಲ್ಯಾಟಿನ್ ಅಮೆರಿಕದ ವ್ಯವಹಾರಗಳಲ್ಲಿ ಹೊರಗಿನ ರಾಷ್ಟ್ರಗಳ ಹಸ್ತಕ್ಷೇಪ ತಡೆಯುವ ಗೊತ್ತುವಳಿನ ಅಂಗೀಕರಿಸಿದೆ. ಕೊನೆಯದಾಗಿ, ಪ್ರಪಂಚದ ಹಿಂದುಳಿದ ರಾಷ್ಟ್ರಗಳ ವ್ಯಾಪಾರ ವ್ಯವಹಾರಗಳನ್ನ ಹೆಚ್ಚಿಸಲು ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನ ಬಳಸಿಕೊಳ್ಳುತ್ತೆ. ಸೊ ಇಷ್ಟು ಅಂಶಗಳನ್ನ ಬರೆದ್ರೆ ಪೂರ್ತಿ ಮುಕ್ತಾಯ ಆಗುತ್ತೆ ಅದು ಅಮೆರಿಕದ ವಿದೇಶಾಂಗ ನೀತಿಯ ಗುರಿಗಳು ಅಥವಾ ಉದ್ದೇಶಗಳು ಅನ್ನೋ ಟಾಪಿಕ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಇದು ಶಾರ್ಟ್ ನೋಟ್ಸ್ ಕೇಳೋ ಪ್ರಶ್ನೆ ಅಂತ. 1 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ಅಮೆರಿಕದ ವಿದೇಶಾಂಗ ನೀತಿಯ ಗುರಿಗಳನ್ನ ತಿಳಿಸಿ ಅಂತ. ಇನ್ನೊಂದು ಕ್ಲಾಸ್ ಸಾಧ್ಯ ಆದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಕಾಲೇಜ್ ಕಮೆಂಟ್ಸ್ ಆದ್ಮೇಲೆ ಮಾಡೋಣ. ಸಿಲೆಬಸ್ 90% ಮುಕ್ತಾಯ ಆಗಿದೆ, ಇನ್ 10% ಬಾಕಿ ಇದೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ನೀವು. ಎಕ್ಸಾಮ್ಗಿಂತ ಮುಂಚೆ ಒಂದು 2 ವೀಕ್ಸ್ ಕ್ಲಾಸಸ್ ನಡೆಯುತ್ತೆ. ಆ ಟೈಮಲ್ಲಿ ಬಾಕಿದನ್ನ ಚರ್ಚೆ ಮಾಡೋಣ. ನೆಕ್ಸ್ಟ್ ಏನಾದರೂ ಕ್ಲಾಸ್ ತೆಗೆದುಕೊಂಡ್ರೆ ನಾನು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಅನ್ನ ಬರೆಸ್ತೀನಿ ಎಕ್ಸಾಮ್ ದೃಷ್ಟಿಯಿಂದ 6.1 and 6.2. So 1 or 2 classes may be taken or may not be taken for you. ಓದ್ಕೊಳ್ಳಿ, ಎಕ್ಸಾಮ್ ಇಲ್ಲ ಹಾಗೆ ಹೀಗೆ ಅಂತ ಕಥೆಗಳೇನಿಲ್ಲ. ಎಕ್ಸಾಮ್ ಮಾಡೇ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೇನೆ ಮುಂದಕ್ಕೆ ಹೋಗೋದು. ಸೊ ಹೆಚ್ಚಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡು ಮುಂದಕ್ಕೆ ಹೋಗೋದನ್ನ ನೋಡ್ಕೊಳ್ಳಿ. ಟೈಮ್ ಪಾಸ್ ಮಾಡೋಕ್ ಹೋಗ್ಬೇಡಿ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಡೌಟ್ಸ್ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.